ಸೊ ಇವತ್ತು ನಾವು ಬಂದಿದ್ದೀವಿ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಆ್ಯಂಡ್ ನಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ 5th ಸೆಮಿಸ್ಟರ್. ಸೊ ನಮಗೆ 5th ಸೆಮ್ಮಿಗೆ ಇಂಟರ್ನ್ಶಿಪ್ ಇಟ್ಟಿದ್ದಾರೆ. ಅದು 10 days ಇಂಟರ್ನ್ಶಿಪ್. ಏನಕ್ಕೆ ದಬಾಗ್ತೀವಂತ ನೋಡಬೇಕು. ಇಂಟರ್ನ್ಶಿಪ್ಪಲ್ಲಿ ಏನೂ ಬರಲ್ಲ ನಮಗೆ. ಸೊ ಇನ್ನೂ ನಮ್ಮ ಗ್ಯಾಂಗವ್ರು ಯಾರೂ ಬಂದಿಲ್ಲ, ಬರೀ ನಾನು ಮಹಾಲಕ್ಷ್ಮಿ ಅಷ್ಟೇ ಬಂದಿರೋದು. ಸೊ ನೋಡಬೇಕು ಏನೇನು ಮಾಡ್ತೀವಿ ಅಂತ. ಸೊ ಇವಾಗ ನಾವು ಏನೇನು ಕಲಿತೀವಿ, ಏನೇನು ಮಾಡ್ತೀವಿ ಆ್ಯಂಡ್ ಹೇಗೆ ನಮ್ಮದು ಇಂಟರ್ನ್ಶಿಪ್ ನಡೆಯುತ್ತೆ ಈ ಕಾಲೇಜಲ್ಲಿ ಅಂತ ನೋಡೋಣ. ಈ ಕಾಲೇಜವರೇ ಸ್ಪಾನ್ಸರ್ ಮಾಡಿರೋದ್ರಿಂದ ಹೆಂಗಿರುತ್ತೆ ನಮ್ಮ ಇಂಟರ್ನ್ಶಿಪ್ ಅಂತ ನನಗೂ ಎಕ್ಸೈಟ್ಮೆಂಟ್ ತುಂಬ ಇದೆ. ನನಗೇನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಟ್ ಸ್ಟಿಲ್ ನೋಡೋಣ ಏನೇನು ಕಲಿಬೋದು ಅಂತ. ನಮಗೇನು ಅಷ್ಟೊಂದು ಸ್ಕಿಲ್ಸು ಇಲ್ಲ, ಕಲಿತಾ ಇದ್ದೀವಿ. ಏನೋ ಹೊಡೆದಂಗಾಯ್ತು. ಐ ಕುಡ್ ಫೀಲ್ ಅ ಪೇನ್ ಆ್ಯಂಡ್ ಸೊ ಮೋರೋವರ್ ನಾವಂತೂ ಏನು ಮಾಡ್ತೀವಿ, ಚಿಟ್ ಮಾಡ್ತೀವೋ ಇಲ್ಲ ಅಂದರೆ ಕಲಿತೀವೋ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಸೊ ನೋಡಿ, ಇದೇ ನಮಗೆ ಲ್ಯಾಬ್, ಇಂಟರ್ನ್ಶಿಪ್ ಲ್ಯಾಬು. ಸೊ ನಾವು ಒಳಗಡೆ ಇದ್ದೀವಿ. ನೀರಿನ ಬಾಟ್ಲು ತರೋಕ್ಕಾಗಲ್ಲ ಗೈಸ್ ಇವಳಿಗೆ, ಅವ್ಳು ಬೇರೆಯವ್ರ ಹತ್ರ ಇಸ್ಕೊಂಡು ಕುಡಿತಾರೆ. ಎಷ್ಟಿರ್ಬೇಕು ಇವಳಿಗೆ ಕೊಬ್ಬು. ಯಾವ ನಾಯಿಗೆ ಬೇಕು ನಿನ್ನ ಋಣ ಅಂತೆ ಋಣ. ಪೆನ್ನು ಕೂಡ ತರಲ್ಲ. ಹಾಯ್ ದೀಪಾ. ಹಾಯ್ ಸ್ನೇಹ. ಹಾಯ್. ಸೊ ಇವಾಗ ಮ್ಯಾಮು ಗೊತ್ತಾಗ್ತಿರೋ ಹಂಗೆ ನಾವು ಫೋನ್ ಎತ್ತಿಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀವಿ. ಸೊ ಮಧ್ಯದಲ್ಲಿ ಹಂಗೆ ಬ್ರೇಕ್ ಬಿಡ್ತೀನಿ ಅಂತಿದ್ರು, ಬಟ್ ಇನ್ನೂ ಬಿಟ್ಟಿಲ್ಲ ಅಂತ ನಾನು ಮತ್ತು ಮಹಾಲಕ್ಷ್ಮಿ ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಇದ್ವಿ. ಸೊ ಫಸ್ಟೇ ಇವತ್ತೇನೂ ಇರಲಿಲ್ಲ, ಜಸ್ಟ್ ಲಾಗಿನ್ ಮಾಡೋದು ಇನ್ಸ್ಟಾಲೇಷನ್ದೇ ಆಯಿತು ಜುಪಿಟರ್ ನೋಟ್ಬುಕ್ದು. ಸೊ ಅದರದ್ದೇ ಇಲ್ಲಿ ವೀಡಿಯೋ ಮಾಡ್ಕೊತಾ ಇದ್ದೀವಿ. ಅವರಿಬ್ರು ಹಂಗೆ ಮಾತಾಡ್ತಾ ಇದ್ರು, ನಾವು ಹಂಗೆ ನೋಡ್ತಾ ಇದ್ವಿ ಏನೇನು ಮಾಡಬೇಕು ಅಂತ. ಅದನ್ನೇ ಹೇಳು ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಇವಳು ಏನು ತಂದಿಲ್ಲ ತಿನ್ನೋದಕ್ಕೆ ಅಂದ್ಬಿಟ್ಟು ನನಗೆ ಬೈತಾ ಇದ್ದಾಳೆ. ಹೊಟ್ಟೆ ಹಸಿದಿದೆ ಫ್ರೆಂಡ್ಸ್. ಜೋರಾಗಿ ಹೇಳುವ, ಕಿವಿ ಕೇಳಲ್ಲ. ಸೊ ಎಲ್ಲರೂ ಇವಾಗ ಬ್ರೇಕಿಗೆ ಹೋಗಿದ್ದಾರೆ. ನಾನು, ಇವರು ಮತ್ತು ಅವರಿಬ್ಬರು ಸೆಲ್ಫಿ ರಾಣಿಗಳು. ನಾನು ಏನು ಚೆನ್ನಾಗಿದ್ದೀನಲ್ಲ. ಸೆಲ್ಫೀಸ್ ತೊಗೊತಾರೆ. ನಾವಿಬ್ರು ಆಮೇಲೆ ಪಾನಿಪುರಿ ತಿನ್ನೋಕೆ ಹೋಗ್ತೀವಿ. ಇಲ್ಲ, ಅವರಿಬ್ರು ಬರ್ತಾರೆ. ಯಾವ ಥರ ಇದ್ದೀನಿ ಅಂದರೆ, ಯಾರ ಕೈಗೂ ಸಿಗದೆ ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಸೊ ನಾವು ಪಾನಿಪುರಿ ತಿಂತೀವಿ ಅಂತ ಹೇಳಿದ್ವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಪಾನಿಪುರಿ ತಿನ್ನೋದಕ್ಕಂತ ಪಾನಿಪುರಿ ವೇಟ್ ಮಾಡ್ತಿದ್ದೀವಿ. ಸೊ ತಿಂದಾದ್ಮೇಲೆ ನಾವಂತೂ ರಿಟರ್ನ್ ಕಾಲೇಜ್ ಒಳಗಡೆ ಹೋಗ್ತೀವಿ. ಸೊ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಶಟಲ್ ಹತ್ರ ಹೋದ್ವಿ ಕ್ಲಾಸ್ನ, ಬಟ್ ನೋಡಿದ್ರೆ ಬಸ್ಸೇ ಇಲ್ಲ ಗೈಸ್. ತುಂಬ ಬೇಜಾರಾಯಿತು. ಸೊ ಇವಾಗ ನಾವೆಲ್ಲ ಮತ್ತೆ BMTCಗೆ ಕಾಯೋದಕ್ಕಂತ ಹೋಗ್ತಿದ್ದೀವಿ. ಸೊ ಇವತ್ತಿಂದ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ಅಂದರೆ ಟೋಟಲಾಗಿ ಲಿಟಲ್ ಬೋರಿಂಗ್ ಆಗೇ ಇತ್ತು. ಹೌದು, ತುಂಬ ಬೋರಿಂಗ್ ಆಗೇ ಇತ್ತು. ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇರಲಿಲ್ಲ, ಬಟ್ ಸ್ಟಿಲ್ ಬರೀ ನಾವು ಯೂಸರ್ ಮತ್ತು ಪಾಸ್ವರ್ಡನ್ನ ಲಾಗಿನ್ ಆಗೋದನ್ನ ಅಷ್ಟೇ ಹೇಳ್ಕೊಟ್ಟಿದ್ದು ಅಷ್ಟೇ, ಬೇರೆ ಏನೂ ಹೇಳ್ಕೊಟ್ಟಿಲ್ಲ. ನೋಡೋಣ ಇನ್ನು ನಾಳೆ ಎಲ್ಲ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನನಗೂ ಕ್ಯೂರಿಯಾಸಿಟಿ ತುಂಬ ಇದೆ. ಸೊ ವಾಪಸ್ ನಾವು ಬಸ್ ಕಡೆ ಪ್ರಯಾಣ ಮಾಡ್ತಿದ್ದೀವಿ, ಆಯಿತಾ ಅಲ್ಲ? ಸೊ ಅಲ್ಲೂ ವೆಯ್ಟ್ ಮಾಡಬೇಕು. ನೋಡೋಣ ಯಾವಾಗ ಬಸ್ ಬರುತ್ತೋ ಅವಾಗ ಹೋಗ್ತೀವಿ. ಹಾಫ್ ಆನ್ ಅವರಲ್ಲಿ ಬಸ್ ಬಂದರೆ ಗುಡ್, ಇಲ್ಲ ಅಂದರೆ ಶಟಲ್ಗೆ ಹೋಗಬೇಕು. ಸೊ ಇವತ್ತೇ ನೋಡಿ ಗೈಸ್, ಬಸ್ಸು ಇಷ್ಟೊಂದು ಖಾಲಿ ಫ್ರೀ ಆಗಿರೋದು. ಇನ್ನೆಲ್ಲ ದಿನ ತುಂಬಿರ್ತಾರೆ ಜನ. ನಮಸ್ಕಾರ.